ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನನ್ನ ಸ್ಟೈಲ್ದಲ್ಲಿ ಕೋಸಂಬರಿ ಈಸಿಯಾಗಿ ಹ್ಯಾಂಗೆ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೇನೆ. ಅದರ ನಂತರ ಬೇಳೆ ತೊಗೊಂಡಿದ್ದೇನೆ. ಸೊ ಅದರ ನಂತರ ಯಾವ್ಯಾವ ಸ್ಪೈಸಸ್ ಹಾಕ್ತೀನಿ ಕೂಡ ತೋರಿಸ್ತೀನಿ. ಇಲ್ಲಿ ನಾನು ಊಟಕ್ಕೆ ಬಟಾಟೊ ಬಜ್ಜಿ, ಅನ್ನ ಮತ್ತು ಇಲ್ಲಿ ಪೊಟ್ಯಾಟೊ ಫ್ರೈ ಮಾಡ್ತಾ ಇದ್ದೇನೆ. ಸಾರು ಕೂಡ ರೆಡಿ ಆಗಿದೆ. ಇಲ್ಲಿ ನಾನು ಯಾವ ಸ್ಪೈಸಸ್ ಹಾಕ್ತಾ ಇದ್ದೇನೆ, ವೆರಿ ಸಿಂಪಲ್, ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿ ಓನ್ಲಿ 2 ಇಂಗ್ರೀಡಿಯೆಂಟ್ಸ್ ಹತ್ತವೆ. ಒಂದು ಕೊತ್ತಂಬರಿ ಪುಡಿ ಅಥವಾ ಇಲ್ಕಿನ ಕೊರಂಡರ್ ಪುಡಿ ಅನ್ಬೋದು. ಇಲ್ಲಿ ಮತ್ತು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಸ್ವಲ್ಪ ಹಾಕಬೇಕು, ಎಷ್ಟು ರುಚಿ ತಕ್ಕ ಹಾಕಬೇಕು. ಇದು ಕೂಡ ಪೌಡ್ರ್ ಕೂಡ ನಾನು ಕೊರಂಡರ್ ಪೌಡ್ರ್ ಕೂಡ ಅತಿ ಸ್ವಲ್ಪ ಆಗಿ ಹಾಕ್ತಾ ಇದ್ದೇನೆ. ಇದ್ರ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ಆಪ್ಷನಲ್ ಇದೆ. ಮೆಣಸಿನ್ಕಾಯಿ ಹಾಕ್ರಿ, ಇಲ್ಲಿಕ್ಕಿನ ಹಾಗೆ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಸೊ ಇದು ಆದ ನಂತರ ಫುಲ್ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು ತಾಟ್ನಾಗೆ ಅನ್ನ, ಸಾರು, ಕೋಸಂಬರಿ, ಪೊಟ್ಯಾಟೊ ಬಜ್ಜಿ ಮತ್ತು ಉಪ್ಪಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫ್ರೈ ಪೊಟ್ಯಾಟೊ ಆ ಥರ ನೋಡ್ತಿದ್ದೀರಾ, ಆ ಥರ ಒಂದು ಪ್ಲೇಟ್ ಕೂಡ ಫುಲ್ ಕಲರ್ಫುಲ್ ಆಗಿದ್ದೆ. ಆ ಥರ ಕೂಡ ಫುಲ್ ಎಕ್ಸೈಟ್ಮೆಂಟ್ ಇದ್ದಾನೆ, ಫುಲ್ ಅಂದರೆ ಫುಲ್ ಟೇಸ್ಟಿ ಆಗಿದೆ ಅಂತ ಹೇಳ್ತಾ ಇದ್ದ. ಸೊ ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು.